ಮೋಸ ಹೋಗೋರು ಎಲ್ಲಿಯವರೆಗೆ ಇರ್ತಾರೋ ಮೋಸ ಮಾಡೋರು ಅಲ್ಲಿಯವರೆಗೆ ಇದ್ದೇ ಇರ್ತಾರೆ ಎಂಬುದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ. ಹೈದರಾಬಾದ್ನ ಜಗದೀಶ್ ಎಂಬುವರಿಗೆ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ಸಾಸಲು ಗ್ರಾಮದ ಸುರೇಶ್ ಹಾಗೂ ಸಹಚರರು ದೂರವಾಣಿ ಕರೆ ಮಾಡಿ ಮನೆಯ ಪಾಯ ತೆಗೆಯುವಾಗ 6 ಕೆಜಿ ಚಿನ್ನ ಸಿಕ್ಕಿದ್ದು ಅದನ್ನು ನಿಮಗೆ ಕಡಿಮೆ ಬೆಲೆಗೆ ಕೊಡುತ್ತೇವೆಂದು ಹೇಳಿ ನಂಬಿಸಿದ್ದಾರೆ. ಇದನ್ನ ನಂಬಿದ ಜಗದೀಶ್ ಜೂನ್ 19ರಂದು ಹೈದರಾಬಾದ್ನಿಂದ ಚಿತ್ರದುರ್ಗಕ್ಕೆ ಬಂದು ಸುರೇಶ್ಗೆ ಫೋನ್ ಮಾಡಿದ್ದಾರೆ. ಆಗ ಸುರೇಶ್ ಒಂದು ಚಿನ್ನದ ನಾಣ್ಯವನ್ನ ಜಗದೀಶ್ಗೆ ನೀಡಿದ್ದು ಅದನ್ನ ಜಗದೀಶ್ ಹೈದರಾಬಾದ್ಗೆ ತೆಗೆದುಕೊಂಡು ಹೋಗಿ ಪರೀಕ್ಷೆ ಮಾಡಿಸಿದಾಗ ಅದು ಅಸಲಿ ಎಂದು ತಿಳಿದಿದೆ. ಕೂಡಲೇ ಜಗದೀಶ್ 54 ಲಕ್ಷ ರೂಪಾಯಿ ನಗದು ತೆಗೆದುಕೊಂಡು ಸಾಸಲು ಗ್ರಾಮಕ್ಕೆ ಬಂದಾಗ ಸುರೇಶ್ ಹಾಗೂ ಆತನ ಸಹಚರರು ಗ್ರಾಮದ ಹೊರವಲಯದಲ್ಲಿರುವ ಮಾವಿನ ತೋಪಿನ ಬಳಿ ಬರುವಂತೆ ಹೇಳಿದ್ದಾರೆ. ಜಗದೀಶ್ ಅಲ್ಲಿಗೆ ಬರುತ್ತಿದ್ದಂತೆ ಆತನ ಬಳಿ ಇದ್ದ 54 ಲಕ್ಷ ನಗದು ತೆಗೆದುಕೊಂಡು ಸುರೇಶ್ ಹಾಗೂ ಆತನ ಸಹಚರರು ಬಂಗಾರ ಕೊಂಡು ಬರುವುದಾಗಿ ಹೇಳಿ ಹೋಗಿದ್ದಾರೆ. ಆದರೆ ಬಂಗಾರ ತೆಗೆದುಕೊಂಡು ಬರುವುದಾಗಿ ಹೇಳಿ ಹೋದವರು ವಾಪಸ್ಸು ಬರದೇ ಇರುವುದನ್ನು ಗಮನಿಸಿದ ಜಗದೀಶ್ ತಾನು ಮೋಸ ಹೋಗಿದ್ದಾಗಿ ಗೊತ್ತಾಗಿದೆ. ಕೂಡಲೇ ಆತ ಸುರೇಶ್ ಹಾಗೂ ಆತನ ಸಹಚರರ ವಿರುದ್ಧ ಚಿಕ್ಕಜಾಜೂರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ಪೊಲೀಸರು ಸುರೇಶ್ ಹಾಗೂ ಆತನ ಸಹಚರರಿಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ.